ಸುಮ್ಮನೆ ಅದೇಂಥದ್ದು GBA ಮಾಡ್ತೀನಿ, ಕನಕಪುರನೂ ಬೆಂಗಳೂರಿಗೆ ಸೇರಿಸ್ತೀನಿ, ಮಾಗಡಿನೂ ಬೆಂಗಳೂರಿಗೆ ಸೇರಿಸ್ತೀನಿ. ಅವು ಯಾವ ಚಿಲ್ಲರೆಗಳೆಲ್ಲ ನನ್ನಿಂದ ಬೆಳೆದವು. ಏನು ಮಾಡೋನು ಕುಮಾರಸ್ವಾಮಿ ಅಂತಾರೆ, ಏನು ಕೊಟ್ಟವನೇ ಕುಮಾರಸ್ವಾಮಿ ಅಂತಾರೆ. ಅವ್ರ ಕಣ್ಣೆದುರಿಗೆ ಅವ್ರ ಕ್ಷೇತ್ರದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಕಣ್ಣೆದುರಿಗಿದೆ ಜನಗಳ ಹತ್ರ. ನನಗೇನು ಅದ್ರ ಬಗ್ಗೆ ಅವರಿಂದ ಯಾರಿಂದಲೂ ಸರ್ಟಿಫಿಕೇಟು ಬೇಕಿಲ್ಲ ನನಗೆ. ಬಿಡೋದು ಜನ ಇದ್ದಾರೆ, ಅವ್ರು ಕೊಟ್ಕೋತಾರೆ ಮುಂದಕ್ಕೆ. ಮಾತೆತ್ತಿದ್ದಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಖಾನೆ ತರಲಿಲ್ಲ, ನಮ್ಮ ತಾಲೂಕಲ್ಲಿ 500 ಎಕರೆ ಕೊಡ್ತೀವಿ, ನಮ್ಮ ತಾಲೂಕು ಬಂದರೆ 300 ಕೊಡ್ತೀವಿ. ಈ ಹೇಳಿಕೆ ಮಾಧ್ಯಮಗಳಲ್ಲಿ ಕೊಡ್ತಾವೆ. ಅದು ಹೆಂಗೆ MLA ಕೊಡೋಕ್ಕಾಯ್ತದೆ? ಭೂಮಿನ ಕೊಡೋಕ್ಕಾಯ್ತದಪ್ಪ MLA? ಎಲ್ಲಿಂದ ತಂದು ಕೊಡ್ತಾರೆ? ನಾನು ಮುಖ್ಯಮಂತ್ರಿಗೆ ಪತ್ರ ಬರೆದೆ. ಇವತ್ತು ಕೇಂದ್ರದಲ್ಲಿ ಯಾವ ರೇರ್ ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡಲಿಕ್ಕೆ ಚೈನಾಗೆ ಕಾಂಪೀಟ್ ಮಾಡ್ತಾಯಿದ್ದೀವಿ, ಅದು ನನ್ನ ಕಲ್ಪನೆ 2018ರಲ್ಲೇ ಇಟ್ಟಿದ್ದೆ. 9 ಕಡೆ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಬೇಕು ಅಂತ. ಈ ಜಿಲ್ಲೆನ ಯಾರ್ಯಾರು ನಿರ್ನಾಮ ಮಾಡಿದ್ರು ಅನ್ನೋದನ್ನ ಮುಂದೆ ಹೇಳ್ತೀನಿ, ಈಗ ಹೇಳಲ್ಲ. ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಯಾರ್ಯಾರಿಂದ ಈ ಜಿಲ್ಲೆಗೆ ಅನಾಹುತ ಮಾಡಿದ್ರು, ಯಾವ ಪಕ್ಷಗಳು ಮಾಡಿದೆ ಲೂಟಿ ಹೊಡೆಯೋಕ್ಕೋಸ್ಕರ, ಈಗ ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ. ಹೇಳ್ತೀನಿ, ಇಲ್ಲಿಗೆ ನಾನು ಸ್ಯಾನಿಟರಿ ಎಕ್ವಿಪ್ಮೆಂಟ್ಗಳು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು ಅಂತ ಹೇಳಿ ಆ 9 ಇಂಡಸ್ಟ್ರಿಯಲ್ ಹಬ್ಬಲ್ಲಿ ಹಾಸನಕ್ಕೊಂದು ಕೊಟ್ಟರೆ, ನಾನು ಅಧಿಕಾರದಿಂದ ಕಿತ್ತಾಕಿ ಇಲ್ಲಿ ಫೀಸಿಬಿಲಿಟಿ ಇಲ್ಲ ಅಂತ ಹೇಳಿ ಹಾಸನದಲ್ಲಿ ಅಲ್ಲೆಲ್ಲ ಬೇರೆ ಜಿಲ್ಲೆಗೆ ತಗೊಂಡೋಗ್ತಾರೆ. ತಗೊಂಡೋಗ್ಲಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಈ ಜಿಲ್ಲೆ ಜನ ಏನು ಅನ್ಯಾಯ ಮಾಡವ್ರೆ? ಏನು ಅನ್ಯಾಯ ಮಾಡೋದು ಈ ಜಿಲ್ಲೆ ಜನ? ನಿಮಗೂ ಓಟ್ ಹಾಕಿಲ್ವಾ? ಇದು ನನಗೆ ನೋವು. ಇವತ್ತು ಏರ್ಪೋರ್ಟು ಬಹುಶಃ ರಾಜ್ಯದಲ್ಲಿ ಬೆಂಗಳೂರು ನಗರ ಹೊರತುಪಡಿಸಿ ಒಂದು ಜಿಲ್ಲಾ ಕೇಂದ್ರದಲ್ಲಿ ಏರ್ಪೋರ್ಟ್ ಆಗಬೇಕಾಗಿದ್ದು ಮೊದಲನೇದು ಹಾಸನದಲ್ಲಿ. ಏನೋ ದೇವೇಗೌಡರ ಒಂದು ದೊಡ್ಡ ವಿಷನ್ ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಗುಲಾಮ್ ನಬಿ ಆಜಾದ್ ಬಹುಶಃ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರ್ ಇದ್ದರು. ಅವ್ರಿಗೆ ಕನ್ವಿನ್ಸ್ ಮಾಡಿ ಬಹುಶಃ ಅವತ್ತು ಬೂನಹಳ್ಳಿ ಮತ್ತು ಹಲವಾರು ಹಳ್ಳಿಗಳು ರೈತರ ಜೊತೆ ಕೂತು ಪಂಚಾಯಿತಿ ಮಾಡಿ ದೇವೇಗೌಡರ ಮೇಲಿದ್ದಂಥ ಅಭಿಮಾನದಲ್ಲಿ ಆ ರೈತರು ಆ ಕಾಲದಲ್ಲಿ ಭೂಮಿ ಕೊಡಲಿಕ್ಕೂ ತಯಾರಾದರು. ಆ ಹಳ್ಳಿ ಜನ ದೊಡ್ಡವ್ರಿಗಿದ್ದಿದ್ದು ಪ್ಯಾಸೆಂಜರ್ದು ಏರ್ಕ್ರಾಫ್ಟ್ ಮಾಡಬೇಕು ಅಂತ ಅಲ್ಲ, ನನ್ನ ರೈತ ಬೆಳೀತಂಗಂಥ ಬೆಳೆ ಏನಿದೆ ಆ ಬೆಳೆಯ ಒಂದು ಸಮಸ್ಯೆಗಳನ್ನು ಏನು ಎದುರಿಸ್ತಾ ಇದ್ದಾರೆ, ಆ ಸಮಸ್ಯೆಗಳಿಗೆ ರೈತನಿಗೆ ತಿಳುವಳಿಕೆ ಮೂಡಿಸಿ ಅವನು ಬೆಳೀತಕ್ಕಂಥ ಬೆಳೆ ವಿದೇಶಗಳಿಗೆ ಏರ್ ಕಾರ್ಗೋದಲ್ಲಿ ಕಳಿಸ್ಬೇಕು ಅನ್ನೋದು ದೇವೇಗೌಡರ ಉದ್ದೇಶ. ನನ್ನ ರೈತರನ್ನ ಆರ್ಥಿಕವಾಗಿ ಮೇಲೆ ತರಬೇಕು ಅಂತ. ಏನು ಮಾಡ್ತೀರಿ ಅವರಿಗೆ? ನಂತರ ಅವರು 65 ವರ್ಷದ ರಾಜಕೀಯ ಜೀವನದಲ್ಲಿ ಅನುಭವಿಸಿದ ಅಧಿಕಾರ ಅಂತೇಳಿ 4.5 ವರ್ಷ 5 ವರ್ಷ ಅನುಭವಿಸೋರಷ್ಟೆ. ಅದನ್ನು ನಡೆಯೋಕ್ಕೆ ನಡೆಸೋಕ್ಕೆ ಬಿಡಲಿಲ್ಲ ಆ ದಿನಗಳಲ್ಲಿ. ಇದು ನಡೆದಿರ್ತಕ್ಕಂಥದ್ದು. ಈಗ ಎಲ್ಲ ರೀತಿಯಲ್ಲಿ ರೆಕಮೆಂಡೇಷನ್ನು ಕೈಗಾರಿಕಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೋರ್ಡಿಂದ KIDBಗೆ ಸುಮಾರು 143 ಕೋಟಿ ಹಣ ಯಾವ್ಯಾವ ಬಾಬ್ತಿಗೆ ಬೇಕಿದೆ ತಕ್ಷಣ ರಿಲೀಸ್ ಆದರೆ ಸಂಪೂರ್ಣಗೊಳಿಸ್ಬೋದು ಅಂತೇಳಿ ಡೀಟೇಲ್ ಮಾಹಿತಿನೂ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಮಾತನಾಡಿದೆ, ಒಂದು ಇದರ ವೈರ್ ಹೋಗಿದೆಯಲ್ಲ ಎಕ್ಸ್ಟ್ರಾ ನಮ್ಮ ಹೈಟೆನ್ಷನ್ ವೈರು, ದಯವಿಟ್ಟು ಇಮ್ಮಿಡಿಯೇಟಾಗಿ ನೀವು ಹೇಳಿ ವಾರದಲ್ಲಿ ಕೆಲಸ ಶುರು ಮಾಡಿಸಿ ಅಂತ ಮನವಿ ಮಾಡಿದ್ದೀನಿ. ಈಗಾಗಲೇ 17 ಕೋಟಿ ದುಡ್ಡು ಕೊಟ್ಟವರೇನೋ ಇನ್ನೂ 24 ಕೋಟಿಯನ್ನು ಕೇಳ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಬಂತು.
ರೈತರದ್ದು ಕೆಲವು ಸಮಸ್ಯೆ ಇದೆ. ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಹೇಳ್ತೀನಿ, ದೇವೇಗೌಡರ ಮಗನಾಗಿ ದೇವೇಗೌಡರು ಇಲ್ಲೇನು ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಅವತ್ತು ನಿಮ್ಮಿಂದ ಭೂಮಿ ಪಡೆಯತಕ್ಕಂಥರಲ್ಲಿ ಮನವೊಲಿಸಿದ್ರು. ಯಾವುದೇ ಕುಟುಂಬಕ್ಕೆ ಅನ್ಯಾಯ ಆಗದೆ ಇರತಕ್ಕಂಥ, ಯಾಕೆಂದರೆ ಅಲ್ಲಿ ಹಲವಾರು ರೀತಿ ಅಕ್ರಮಗಳಾಗಿದೆ, ಗೊತ್ತಿದೆ ನನಗೆ ಏನೇನಾಗಿದೆ ಅಂತ ಹೇಳಿ. ರೈತರು ಭೂಮಿಗಳೇ ಇಲ್ಲ ಅಂತ ಹೇಳಿ ರೈತರು ಭೂಮಿನೇ ಇವತ್ತು ಕಣ್ಮರೆ ಮಾಡೋರೆ, ಇದೆಲ್ಲ ಇದೆ. ಸ್ಮಶಾನದ ಸಮಸ್ಯೆ ಇದೆ. ನೀವು ಯಾರೂ ಹೆದರಬೇಡಿ, ನಿಮ್ಮ ಆಶೀರ್ವಾದದಲ್ಲಿ ನಾನು ದೇವ್ರನ್ನ ನಂಬಿದ್ದೀನಿ. ಏಕೆಂದರೆ ನಮ್ಮ ಕುಟುಂಬ ದೇವ್ರನ್ನ ನಂಬೇ ಬಂದಿರೋದು. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ದಿನ ದೇವಸ್ಥಾನಕ್ಕೆ ಕೂತ್ಕೊಂಡು ರುದ್ರಾಕ್ಷಿ ಮೇಲೆ ಹಾಕೊಂಡು ಪೂಜೆ ಮಾಡಿಲ್ಲ. ದೇವಸ್ಥಾನಕ್ಕೆ ಯಾರಾದ್ರು ಕರ್ಕೊಂಡು ಹೋದರೆ ನಾನು ಇನ್ನು 4 ಜನಕ್ಕೆ ಒಳ್ಳೇದು ಮಾಡಿಸಪ್ಪ ಅಂತ ಹೇಳಿದ್ದೀನಿ. 2 ಬಾರಿ ನಾನು ಮುಖ್ಯಮಂತ್ರಿ ಆಗಿದ್ದು ರಾಜ್ಯದ ಜನ ಮಾಡಿದ್ರೆ ಆ ಭಗವಂತ ಇಚ್ಛೆಲ್ಲ ಆದೆ. ಹಾಸನ ಜಿಲ್ಲೆ ಒಂದಕ್ಕಲ್ಲ, ಈ ರಾಜ್ಯಕ್ಕೆ ನಾನು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಇತಿಹಾಸ ಅದು. ಇವತ್ತು ಹೇಳಿದ್ದಾರೆ ಕೆಲವರು ಅದು ಕೃಷ್ಣದೇವರಾಯನ ಕಾಲ ಅಂತ, ನನ್ನ ಮುಂದೆ ಹೇಳಿದ್ದಾರೆ ಭಾಳ ಜನ. ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ನನಗೆ ಕೊಟ್ಟಂಥ ಜವಾಬ್ದಾರಿ, ಆ ಇಲಾಖೆಗಳು ಏನು ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತು ನನಗೆ. HMT, VSL ಕ್ಲೋಸ್ ಆಗಿದೆ. ಇವತ್ತು RINL ಪ್ರಾರಂಭ ಮಾಡಿದೆ ಆಂಧ್ರದಲ್ಲಿ, ಸಂಪೂರ್ಣ ಬಂದಾಗಿತ್ತು. ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಇವತ್ತು ಅಲ್ಲಿ 21,000 ಮೆಟ್ರಿಕ್ ಟನ್ ಪರ್ ಡೇ ಪ್ರೊಡಕ್ಷನ್ ಆಗ್ತಾಯಿದೆ. ಇಂಟರ್ನಲ್ಲಿ ಅದನ್ನು ಮಾರಿಸ್ಬೇಕು ಅಂತ ಹಲವಾರು ಸಬಟೇಜ್ಗಳು ನಡೀತಾ ಇದೆ. ಅದೆಲ್ಲ ಓವರ್ಲುಕ್ ಮಾಡಿ RINLಗೆ ಲೈಫ್ ಕೊಟ್ಟು ಆ ಜನ ಇವತ್ತು ನೆನ್ಕೋತಾರಲ್ಲಿ. ಅದೇ ಕೆಲಸ ಇವತ್ತು ಹಲವಾರು ಸಮಸ್ಯೆಗಳಿದ್ದರೂ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು, HMT ನನ್ನದೇ ಆದಂಥ ರೀತಿಯಲ್ಲಿ ಕೆಲವು ಅದನ್ನು ಜೀವ ಕೊಡಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾಯಿದ್ದೀನಿ.